ನ್ಯೂಸ್ಗೆ ಸ್ವಾಗತ. ನಾನು ವಿದ್ಯಾ ದೀಪಕ್. ಮತ್ತೊಬ್ಬ ಕನ್ನಡ ಚಿತ್ರರಂಗದ ನಟನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅರೆಸ್ಟ್ ಆಗ್ತಾರಾ ಕನ್ನಡದ ಮತ್ತೊಬ್ಬ ಫೇಮಸ್ ನಟ? ಕನ್ನಡದ ಚಿತ್ರದ ನಟರ ಮೇಲೆ ಪದೇ ಪದೇ ಎಫ್ಐಆರ್ ದಾಖಲಾಗ್ತಾ ಇದೆ. ಸದ್ಯ ಎಲ್ಲಿದ್ದಾರೆ ಆ ಕನ್ನಡದ ಚಿತ್ರ ನಟ? ಯಾರು ಆ ನಟ? ಏನು ಈ ಪ್ರಕರಣ? ಮತ್ತೊಬ್ಬ ಕನ್ನಡ ಚಿತ್ರರಂಗದ ನಟನ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಅರೆಸ್ಟ್ ಆಗ್ತಾರಾ ಹಾಗಿದ್ರೆ ಕನ್ನಡದ ಮತ್ತೊಬ್ಬ ಫೇಮಸ್ ನಟ? ಕನ್ನಡ ಚಿತ್ರದ ನಟರ ಮೇಲೆ ಪದೇ ಪದೇ ಎಫ್ಐಆರ್ ದಾಖಲಾಗ್ತಾ ಇದೆ. ಸದ್ಯ ಎಲ್ಲಿದ್ದಾರೆ ಆ ಕನ್ನಡದ ಚಿತ್ರ ನಟ? ಹಾಗಿದ್ರೆ ಯಾರು ಆ ನಟ? ಏನು ಈ ಎಫ್ಐಆರ್ ಪ್ರಕರಣ? ಮತ್ತೊಬ್ಬ ಕನ್ನಡ ಚಿತ್ರರಂಗದ ನಟನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಹಾಗಿದ್ರೆ ಆ ಕನ್ನಡದ ನಟ ಅರೆಸ್ಟ್ ಆಗ್ತಾರಾ? ಫೇಮಸ್ ನಟ ಕನ್ನಡ ಚಿತ್ರದ ನಟರ ಮೇಲೆ ಯಾಕೋ ಎಫ್ಐಆರ್ಗಳು ಪದೇ ಪದೇ ದಾಖಲಾಗ್ತಾ ಇದೆ. ಸದ್ಯ ಎಲ್ಲಿದ್ದಾರೆ ಹಾಗಿದ್ರೆ ಆ ಕನ್ನಡದ ಚಿತ್ರ ನಟ? ಯಾರ ಮೇಲೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು? ಯಾರು ಆ ನಟ? ಏನು ಈ ಎಫ್ಐಆರ್ ಪ್ರಕರಣ? ಹಾಗಿದ್ರೆ ಯಾಕೆ ಸ್ಯಾಂಡಲ್ವುಡ್ ಎಫ್ಐಆರ್ ಪ್ರಕರಣದಲ್ಲಿ ಪದೇ ಪದೇ ದಾಖಲಾಗ್ತಾ ಇದೆ? ಮತ್ತೊಬ್ಬ ಕನ್ನಡ ಚಿತ್ರರಂಗದ ನಟನ ಮೇಲೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಹಾಗಿದ್ರೆ ಆ ಫೇಮಸ್ ನಟ ಅರೆಸ್ಟ್ ಆಗ್ತಾರಾ? ಕನ್ನಡ ಚಿತ್ರದ ನಟರ ಮೇಲೆ ಪದೇ ಪದೇ ಎಫ್ಐಆರ್ ದಾಖಲಾಗ್ತಾ ಇರೋದಾದ್ರೂ ಯಾಕೆ? ಸದ್ಯ ಎಲ್ಲಿದ್ದಾರೆ ಹಾಗಿದ್ರೆ ಆ ಕನ್ನಡದ ಚಿತ್ರ ನಟ ಅನ್ನೋದು ಪ್ರಶ್ನೆ. ಹಾಗಿದ್ರೆ ಯಾರು ಆ ನಟ? ಏನಿದು ಈ ಎಫ್ಐಆರ್ ಪ್ರಕರಣ ಅನ್ನೋದು ಗೊತ್ತಾಗ್ತಾ ಇದೆ. ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಕಾಪಿರೈಟ್ಸ್ ಉಲ್ಲಂಘನೆ ಅಂತ ಹೇಳಿ ದೂರನ್ನ ದಾಖಲು ಮಾಡಲಾಗಿದೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಆಗಿತ್ತು. ಎಸ್, ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾಪಿರೈಟ್ಸ್ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಡಲಾಗಿದೆಯಂತೆ ರಕ್ಷಿತ್ ಶೆಟ್ಟಿ ವಿರುದ್ಧ. ಬ್ಯಾಚುಲರ್ ಪಾರ್ಟಿ ಸಿನಿಮಾದ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಮೇಲೆ ಈಗ ಕಾಪಿರೈಟ್ಸ್ ಇಶ್ಯೂ ಆಗಿದೆ. ನಟ ದಿಗಂತ್ ಲೂಸ್ ಮಾದ ಯೋಗಿ ನಟನೆಯ ಚಿತ್ರ ಬ್ಯಾಚುಲರ್ ಪಾರ್ಟಿ ಆಗಿತ್ತು. ಗಾಳಿ ಮಾತು ನ್ಯಾಯ ಎಲ್ಲಿದೆ ಎಂಬ ಹಾಡನ್ನ ಕದ್ದಿರುವಂತಹ ಆರೋಪ ಈಗ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಬಿದ್ದಿದೆ. ನವೀನ್ ಅನ್ನೋರಿಂದ ಯಶವಂತಪುರ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಕಾಪಿರೈಟ್ಸ್ ಉಲ್ಲಂಘನೆಯಾಗಿರುವ ಕಾರಣದಿಂದ ಈಗ ರಕ್ಷಿತ್ ಶೆಟ್ಟಿ ಅವರಿಗೆ ಎಫ್ಐಆರ್ ಅನ್ನ ಕೊಡಲಾಗಿದೆಯಂತೆ. ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು. ಎಂಆರ್ಟಿ ಮ್ಯೂಸಿಕ್ ನ ನವೀನ್ ಕುಮಾರ್ ಅನ್ನೋರಿಂದ ಈ ದೂರನ್ನ ಕೊಡಲಾಗಿದೆ. ಹಾಡನ್ನ ಕದ್ದಿದ್ದಾರೆ ಎನ್ನುವ ಆರೋಪದಡಿ ಈಗ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಯಶವಂತಪುರದಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಸ್ಯಾಂಡಲ್ವುಡ್ ನ ಖ್ಯಾತ ನಟ ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಲೂಸ್ ಮಾದ ಯೋಗಿ ಹಾಗೆ ದೂದ್ಪಡ ದಿಗಂತ್ ಅವರ ಅಭಿನಯದ ಬ್ಯಾಚುಲರ್ ಪಾರ್ಟಿ ಸಿನಿಮಾ, ಇದನ್ನ ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರ ಸಿನಿಮಾದಲ್ಲಿ ಈಗ ಕಾಪಿರೈಟ್ಸ್ ಇಶ್ಯೂ ಆಧಾರದ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಹಾಗಿದ್ರೆ ಅರೆಸ್ಟ್ ಆಗ್ತಾರಾ ರಕ್ಷಿತ್ ಶೆಟ್ಟಿ ಅನ್ನುವಂಥದ್ದು ಪ್ರಶ್ನೆಗೆ ನೋಡ್ತಾ ಇದ್ದೀರಾ. ಫಸ್ಟ್ ಇನ್ಫಾರ್ಮೇಶನ್ ರಿಟರ್ ಇದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ನಿಮಗೆ ಟಿವಿ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ನವೀನ್ ಅನ್ನೋರು, ಎಂಆರ್ಟಿ ಮ್ಯೂಸಿಕ್ ನ ನವೀನ್ ಅನ್ನೋರು ನಮ್ಮ ಒಂದು ಹಾಡನ್ನ, ನಮ್ಮ ಸಂಗೀತವನ್ನ ಕದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ. ನಟ ರಕ್ಷಿತ್ ಶೆಟ್ಟಿಗೆ ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬಹುದು. ಈ ಹಿಂದೆನೂ ಕೂಡ ಅವರ ಕಿರಿಕ್ ಪಾರ್ಟಿ ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದು ಎಫ್ಐಆರ್ ಅನ್ನ ಕೂಡ ಕೊಡಲಾಗಿತ್ತು. ಈಗ ಅದರ ಜೊತೆಗೆ ಮತ್ತೊಂದು ಎಫ್ಐಆರ್ ಈಗ ಅವರ ನಿರ್ಮಾಣದ ಸಿನಿಮಾದ ಮೇಲೆ ಬಿದ್ದಿರುವಂತದ್ದು ಸಾಕಷ್ಟು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಆಲ್ಮೋಸ್ಟ್ ಒಂದು ಟ್ರೆಂಡ್ ಅನ್ನೇ ಸೃಷ್ಟಿ ಮಾಡಿತ್ತು. ಬ್ಯಾಚುಲರ್ ಪಾರ್ಟಿ ಅನ್ನೋದು ಕಿರಿಕ್ ಪಾರ್ಟಿ ಸಕ್ಸಸ್ ಆದ್ಮೇಲೆ ಅದೇ ಒಂದು ಟೈಟಲ್ ಮುಖಾಂತರ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಆಯಾಮದಲ್ಲಿ ಕಥೆಯಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳನ್ನು ಆಧರಿಸಿ ಸಿನಿಮಾವನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈಗ ಕಾಪಿರೈಟ್ಸ್ ಉಲ್ಲಂಘನೆಯ ಆಧಾರದ ಮೇಲೆ ಈಗ ರಕ್ಷಿತ್ ಶೆಟ್ಟಿ ಅವರಿಗೆ ಎಫ್ಐಆರ್ ಅನ್ನ ಕೊಡಲಾಗಿದೆ. ನವೀನ್ ಅನ್ನೋರು ಯಶವಂತಪುರದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಎಂಆರ್ಟಿ ಮ್ಯೂಸಿಕ್ ನ ನವೀನ್ ಕುಮಾರ್ ಅನ್ನೋರಿಂದ ಈಗ ದೂರನ್ನ ದಾಖಲು ಮಾಡಲಾಗಿದೆ. ನಮ್ಮ ಹಾಡನ್ನ ಕದ್ದಿದ್ದಾರೆ ಅವರು ಅಂತ ಆರೋಪಿಸಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನ ಖ್ಯಾತ ನಟ ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾಪಿರೈಟ್ಸ್ ಉಲ್ಲಂಘನೆಯ ಮೇಲೆ ಈಗ ದೂರನ್ನ ದಾಖಲು ಮಾಡಿರುವಂತದ್ದು. ಬ್ಯಾಚುಲರ್ ಪಾರ್ಟಿ ಸಿನಿಮಾದ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ.
ಎಸ್ ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ದೀಕ್ಷಾ ಅವರು ಡೆಸ್ಕ್ ಇಂದ ನೇರ ಲೈವ್ ಸಂದರ್ಶನಕ್ಕೆ ಬರ್ತಾ ಇದ್ದಾರೆ. ಎಸ್ ದೀಕ್ಷಾ, ಗಮನಿಸ್ತಾ ಇದ್ದೀವಿ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ. ಈ ಹಿಂದೆನೂ ಕೂಡ ಕಿರಿಕ್ ಪಾರ್ಟಿ ಸಿನಿಮಾ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಸೇಮ್ ಥಿಂಗ್ FIR ಆಗಿತ್ತು. ಈಗ ಮತ್ತೆ ಅವರ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಮೇಲೂ ಕೂಡ ಈಗ FIR ಬಂದಿದೆ. ಯಾವ ಹಾಡಂತೆ, ಹೆಂಗ್ ಕದ್ರು, ಏನ್ ಆರೋಪ ಮಾಡ್ತಿದ್ದಾರೆ ನವೀನ್ ಅವರು? ವಿದ್ಯಾ, ಇದಕ್ಕೆ ಮುಂಚೆ ರಕ್ಷಿತ್ ಶೆಟ್ಟಿ ಅವರು ಕಿರಿಕ್ ಪಾರ್ಟಿ ಚಿತ್ರ ಮಾಡಿದಾಗ ಕಿರಿಕ್ ಮಾಡ್ಕೊಂಡಿದ್ದಂತೂ ನಿಜ. ಹಂಸಲೇಖ ಅವರ ಒಂದು ಸಾಂಗ್ ಟ್ಯೂನ್ನ ಕದ್ದಿದ್ದರು ಅಥವಾ ಪರ್ಮಿಷನ್ ತಗೊಂಡಿರಲಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 2016ರಲ್ಲಿ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿರುತ್ತೆ, FIR ದಾಖಲಾಗಿರುತ್ತೆ. ಇಷ್ಟಕ್ಕೆ ಎಚ್ಚೆತ್ಕೊಳ್ಳದ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಬ್ಯಾನರ್ನಲ್ಲಿ ಮತ್ತೆ ಬಂದಂತಹ ಬ್ಯಾಚುಲರ್ ಪಾರ್ಟಿ ಅನ್ನೋ ಚಿತ್ರದಲ್ಲಿ 2 ಹಾಡುಗಳನ್ನು ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಬಳಸಿರ್ತಕ್ಕಂಥದ್ದು. ಒಂದು ನ್ಯಾಯ ಎಲ್ಲಿದೆ ಚಿತ್ರದ ಟೈಟಲ್ ಸಾಂಗ್ ಆದ ನ್ಯಾಯ ಎಲ್ಲಿದೆ ಹಾಗೂ ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನು ಹಾಡು, ಈ 2 ಹಾಡುಗಳನ್ನು ಕೂಡ ಅವರು ಯಾವುದೇ ಒಂದು ಪರ್ಮಿಷನ್ ತಗೊಳ್ಳದೆ ಅನಧಿಕೃತವಾಗಿ ಬಳಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಹಕ್ಕು ಸ್ವಾಮ್ಯ ಕಾಪಿರೈಟ್ಸ್ ಹೊಂದಿರತಕ್ಕಂತಹ ನವೀನ್ ಕುಮಾರ್ ಅನ್ನೋರು ಈ ಹಾಡುಗಳನ್ನ OTTನಲ್ಲಿ ಇದು ಸ್ಕ್ರೀನಿಂಗ್ ಆದಾಗ ಈ ಸಿನಿಮಾ ಬ್ಯಾಚುಲರ್ ಪಾರ್ಟಿ ನೋಡಿದಾಗ ಈ ಚಿತ್ರದಲ್ಲಿ ಈ ಹಾಡುಗಳನ್ನ ಕೇಳಿರ್ತಾರೆ. ಇದಕ್ಕೆ ಮುಂಚೆ ರಕ್ಷಿತ್ ಶೆಟ್ಟಿ ಹಾಗೂ ನವೀನ್ ಅವರು ಒಂದು ವ್ಯಾಪಾರ ವಹಿವಾಟನ್ನ ಮಾಡಿರ್ತಾರೆ ಈ ಸಾಂಗ್ ಕುರಿತಂತೆ ಒಂದು ಹಕ್ಕು ರೈಟ್ಸ್ ನ ಪಡ್ಕೊಳ್ಳೋದಕ್ಕಾಗಿ. ಆಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ವ್ಯವಹಾರ ನಡೆದಿರಲ್ಲ, ಆ ಕಾಪಿ ರೈಟ್ಸ್ ವಿಷಯವಾಗಿ ಒಂದು ಅಗ್ರಿ ಆಗಿರಲ್ಲ. ಹಾಗಾಗಿ ಇದು ಅಲ್ಲಿಗೆ ಕ್ಯಾನ್ಸಲ್ ಆಗಿರುತ್ತೆ. ಇದನ್ನ ಮೀರಿ ರಕ್ಷಿತ್ ಶೆಟ್ಟಿ ಅವರು ಈ 2 ಹಾಡುಗಳನ್ನ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಬಳಕೆ ಮಾಡಿದ್ದ ಆರೋಪದ ಮೇರೆಗೆ ಇದನ್ನ ನೋಡಿರ್ತಕ್ಕಂಥ ನವೀನ್ ಕುಮಾರ್ ಅವರು ಯಶವಂತಪುರದ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಅನ್ನ ದಾಖಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಕ್ಷಿತ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡಿದಾಗ ಅದಕ್ಕೆ ಫೋನ್ ಕಾಲ್ ಕೇಳಿದಾಗ ಅವ್ರು ಹೇಳಿದ್ದಾರೆ, ನಮ್ಗೆ ಇದುವರೆಗೂ ಈ ನೋಟಿಸ್ ಯಾವುದು ಗಮನಕ್ಕೆ ಬಂದಿಲ್ಲ, ನಮಗೆ ಇದಕ್ಕೆ ನೋಟಿಸ್ ಬಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿದ್ಯಾ, ಎಸ್ ದೀಕ್ಷಾ, ಇನ್ನು ಮತ್ತೊಂದು ಕಡೆಗೆ ಈ ಹಿಂದೆನೂ ಕೂಡ ಸೇಮ್ ಇನ್ಸಿಡೆಂಟ್ ಆದಾಗ್ಲೂ ಕೂಡ ಎಚ್ಚೆತ್ಕೊಳ್ಬೇಕಿತ್ತು ರಕ್ಷಿತ್ ಶೆಟ್ಟಿ ಅವರು. ಯಾಕಂದ್ರೆ ಆವಾಗಲೇ ಅವ್ರು ಮಾಡಿದಂತಹ ಸಿನಿಮಾ ಅಷ್ಟು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಜೊತೆಗೆ ಸೇಮ್ FIR ಅನ್ನು ಕೂಡ ಅವರು ಫೇಸ್ ಮಾಡಿದ್ರು. ಅದಾದ್ಮೇಲೂ ಕೂಡ ಇದೇ ಸಂದರ್ಭ ಮತ್ತೆ ಮರುಕಳಿಸ್ತೆ ಅಂತ ಬಂದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕಿತ್ತು, ಅಥವಾ ಅವ್ರ ಜೊತೆ ಕುತ್ಕೊಂಡು ಸಂವಹನವನ್ನ ನಡೆಸಿ ಹೆಂಗೆ ಈ ರೀತಿಯಾದಂತ ನಾವು ತಗೊಳ್ತಾ ಇದೀವಿ ಹಾಡನ್ನ, ಅದಕ್ಕೆ ಪರ್ಮಿಷನ್ ಕೊಡಿ ಅನ್ನುವಂತಹ ಒಂದು ವಿಚಾರವನ್ನ ಚರ್ಚೆ ಮಾಡಬಹುದಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸ್ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಅಥವಾ ನವೀನ್ ಮತ್ತೆ ರಕ್ಷಿತ್ ಅವರಿಗೆ ಏನಾದ್ರೂ ಇಲ್ಲಿ ವೈಮನಸ್ಸು ಏನಾದ್ರೂ ಇತ್ತ, ಬೇಕಂತ ಏನಾದ್ರೂ ಮಾಡಿರುವಂತ ಆರೋಪ ಇದೆಯಾ, ಏನಿದೆ ಡೀಟೇಲ್ಸ್? ವಿದ್ಯಾ, ಇದು ಬೇಜವಾಬ್ದಾರಿಯ ಪರಮಾವಧಿ ಅಂತಾನೆ ಹೇಳ್ಬೋದು. ಈಗಾಗಲೇ ಒಬ್ಬರನ್ನ ಒಂದು ಹಂಸಲೇಖ ಅವ್ರನ್ನ ಇವರು ಎದುರಾಕೊಂಡ ಮೇಲೆ ಅವ್ರದ್ದು ಪರ್ಮಿಷನ್ ಇಲ್ಲದೆ ಬಳಸಿದ ಮೇಲೆ ಅಲ್ಲೇ ಇವರು ಎಚ್ಚೆತ್ಕೊಳ್ಬೇಕಾಗುತ್ತೆ ರಕ್ಷಿತ್ ಶೆಟ್ಟಿ ಅವರು. ಆದ್ರೂ ಕೂಡ ಏನಾಗುತ್ತೆ ಅಂದ್ಬಿಟ್ಟು ಒಂದು ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಮತ್ತೆ ಹಳೆಯ 2 ಹಾಡುಗಳನ್ನ ತಗೊಂಡಿರೋ ಅಂಥದ್ದು. ಇದು ಕಾಪಿ ರೈಟ್ಸ್ ನವೀನ್ ಹತ್ರ ಇದ್ದಿದ್ರಿಂದ ಅವ್ರು ಹೋಗಿ ಮಾತನಾಡಿ ಯಾವಾಗ ಮಾತುಕತೆ ಮುರಿದು ಬೀಳುತ್ತೋ ಅಲ್ಲಿಗೆ ವಿಚಾರನ ಅವ್ರು ಬಿಡಬಹುದಿತ್ತು. ಆದ್ರೆ ಏನಾಗುತ್ತೆ, ಒಂದು ಇದನ್ನ ಹೇಳಿದ್ದು ಬೇಜವಾಬ್ದಾರಿತನ ಅಂತ. ಇದರಿಂದಾಗಿ ಅವರು ಮತ್ತೆ ಅವರ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಬಳಸಿರೋದ್ರಿಂದ ಇದರಿಂದ ಬೇಜಾರಾಗಿದೆ ನವೀನ್ ಅವ್ರಿಗೆ. ನಾ ಇಷ್ಟ ಹೇಳಿದ್ರು ಮಾತುಕತೆ ನಡೆದಿದ್ರು ಕೂಡ ಮಾತುಕತೆ ಮುರಿದು ಬಿದ್ದಿದೆ, ನನ್ನ ಪರ್ಮಿಷನ್ ಇಲ್ಲದೆ ನಾನು ತಗೊಂಡಿರ್ತಕ್ಕಂತಹ ಕಾಪಿ ರೈಟ್ಸ್ ನ ಬಳಸಿರೋದ್ರಿಂದಾಗಿ ಬೇಸರಗೊಂಡು FIR ನ ಯಶವಂತಪುರದಲ್ಲಿ ದಾಖಲಿಸಿದ್ದಾರೆ. ಥ್ಯಾಂಕ್ ಯು ದೀಕ್ಷಾ ಡೀಟೇಲ್ಸ್ಗೆ. ಗಮನಿಸ್ತಾ ಇದ್ವಿ ಈಗ ಸ್ಯಾಂಡಲ್ವುಡ್ನ ಖ್ಯಾತ ನಟ ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ ಈಗ ಮತ್ತೊಂದು FIR ದಾಖಲಾಗಿದೆ. ಕಿರಿಕ್ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸೇಮ್ ಇನ್ಸಿಡೆಂಟ್ ಆಗಿತ್ತು. ಹಂಸಲೇಖ ಅವರ ಮ್ಯೂಸಿಕ್ನ ಕದ್ದಿದ್ರು ಅನ್ನುವಂಥ ಆರೋಪದ ಅಡಿಯಲ್ಲಿ ಇಡೀ ಸಿನಿಮಾಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಈಗ ಮತ್ತೆ ಬ್ಯಾಚುಲರ್ ಪಾರ್ಟಿ ಅನ್ನುವಂತಹ ಸಿನಿಮಾ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ನವೀನ್ ಅನ್ನೋರಿಂದ MRT ಮ್ಯೂಸಿಕ್ನ ನವೀನ್ ಕುಮಾರ್ ಅನ್ನೋರು ಕೂಡ ಈಗ ದೂರನ್ನ ದಾಖಲಿಸಿದ್ದಾರೆ. ಇದು ಕಾರಣ ಇಷ್ಟೇ, ಕಾಪಿರೈಟ್ಸ್ ಉಲ್ಲಂಘನೆ ಆಗಿದೆ, ಇಲ್ಲಿ ನಮ್ಮ ಹಾಡನ್ನು ಅವರು ಕದ್ದಿದ್ದಾರೆ ಅಂತ ಹೇಳಿಬಿಟ್ಟು ನವೀನ್ ಕುಮಾರ್ ಅನ್ನೋರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ FIR ಅನ್ನ ದಾಖಲಿಸಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನದ ಪರಮಾವಧಿ ಅನ್ನೋದು ಇಲ್ಲಿ ನಮಗೆ ಮೇಲ್ನೋಟ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಅವರು ಕುತ್ಕೊಂಡು ಮಾತಾಡಿ ಇದನ್ನ ಸರಿಪಡಿಸಬಹುದಾಗಿತ್ತು. ಆದ್ರೆ ಈಗ ನವೀನ್ ಅನ್ನೋರು FIR ಅನ್ನ ದಾಖಲಿಸಿದ್ದಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ರಕ್ಷಿತ್ ಶೆಟ್ಟಿ ಅವರನ್ನ ಸಂಪರ್ಕಿಸಿದಾಗ ಇಲ್ಲ, ನನಗೆ ಯಾವುದೇ ರೀತಿಯಾದಂತಹ FIR ಕಾಪಿ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಕೂಡ ಖುದ್ದು ರಕ್ಷಿತ್ ಶೆಟ್ಟಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಆದ್ರೆ ಮುಂದಿನ ದಿನದಲ್ಲಿ ಇದು ಯಾವ ರೀತಿಯಾದಂತಹ ಪರಿಣಾಮ ಅಥವಾ ಟ್ವಿಸ್ಟ್ ಅನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.